ನೀರಿನ ಹೆಸರಲ್ಲಿ ಪೈಪ್ಲೈನ್ ಲಾಬಿ ನಡೀತಾ ಇದೆ. ಪೈಪ್ಲೈನ್ಗಳು ಹಾಕುವಂಥ ಯೋಜನೆಗಳಲ್ಲಿ ಇವರಿಗೆ ಯಥೇಚ್ಛವಾದಂಥ ಹಣ ಬರ್ತಾ ಇದೆ. ಇವೆಲ್ಲ ನೂರಾರು ಸಮಸ್ಯೆಗಳು ನೋಡಿದ ಮೇಲೂ ಈ ನೀರಿನ ವಿಚಾರದಲ್ಲಿ ಇಷ್ಟು ಅನ್ಯಾಯ, ಇಷ್ಟು ದಗ, ಇಷ್ಟು ವಂಚನೆ ಮಾಡುವಂಥ ಸರ್ಕಾರಗಳನ್ನು ಇದನ್ನೇನು ಪ್ರಜಾಪ್ರಭುತ್ವ ಅಂತಾರ? ಸೆಕೆಂಡ್ರಿ ಟ್ರೀಟ್ಮೆಂಟ್ ಅನ್ನೋದು ಟ್ರೀಟ್ಮೆಂಟೇ ಅಲ್ಲ. ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ನ್ಯೂಟ್ರಿಯೆಂಟ್ಸ್ ತೆಗಿಯೋಕ್ಕಾಗಲ್ಲ, ಹೆವಿ ಮೆಟಲ್ಸ್ ತೆಗಿಯೋಕ್ಕಾಗೋದಿಲ್ಲ, ಆಮೇಲೆ ಟಾಕ್ಸಿನ್ಸ್ ತೆಗಿಯೋಕ್ಕಾಗೋದಿಲ್ಲ, ಬ್ಯಾಕ್ಟೀರಿಯಾ ತೆಗಿಯೋಕ್ಕಾಗೋದಿಲ್ಲ. ಇಷ್ಟೆಲ್ಲ ತೆಗಿಯೋಕ್ಕಾಗದೇ ಇರತಕ್ಕಂಥ ನೀರನ್ನು ಕೇವಲ ನೀವು ಬಣ್ಣ ಬದಲಾಯಿಸಿ ಬೆಳ್ಳಗೆ ಮಾಡಿಬಿಟ್ಟು ಬಿಟ್ಬಿಟ್ರೆ ನಮಗೆ ಅನ್ಯಾಯ ಆಗುತ್ತೆ. ಏನಿದೆ ಬೆಂಗಳೂರಲ್ಲಿ ಕೆಲವು ಮೂರ್ಖರು ಮಾತಾಡ್ತಾರೆ, ಅವ್ರನ್ನ ಪ್ರಚೋದಿಸ್ತಾರೆ, ಹಾಗೆ ಮಾತಾಡುವಂತೆ ಮಾಡ್ತಾರೆ. ಕೆಲವು ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಯಾರ್ಯಾರು ಇದ್ದಾರೆ ಅವ್ರು ಮಾಡ್ತಾರೆ. ಇಂಥ ಮೂರ್ಖತನದ ಪರಮಾವಧಿ ಇದು. ಅಂದರೆ ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್, ನಾವು ಮಾಡೋದೆಲ್ಲ ಮಾಡಿದ್ವಿ, ಖರ್ಚು ಮಾಡೋದೆಲ್ಲ ಮಾಡಿದ್ವಿ, ಆದರೆ ಏನೋ ಆಗೋಯ್ತು. ಇವ್ರು ಯಾರು ಪುಣ್ಯಾತ್ಮರು ಇವತ್ತು ಹೇಳಿ ಚಪ್ಪಾಳೆ ಗಿಡ್ಸ್ಕೊಂಡಿರ್ತಾರೆ, ಕಮಿಷನ್ ಹೊಡೆದು ತಿಂದು, ಅವನು ಯಾವನು ಬದುಕೇ ಇರಲ್ಲ. ಕೊನೆಗೆ ಜನಮಾನಸದಲ್ಲಿ ಮರೆಮಾಚಿ ಮರೆತು ಹೋಗ್ತದೆ, ಅಷ್ಟೇ ಆಗುತ್ತೆ. ರಿಪೋರ್ಟ್ ಬೇಡ ಅಂತೇಳಿ ಗುತ್ತಿಗೆದಾರ ಕೊಟ್ಟಿದ್ದು, ಕನ್ಸಲ್ಟೆಂಟ್ ಕೊಟ್ಟಿದ್ದನ್ನು ಮಾತ್ರ ಅದರ ಮೇಲೆ ಖರ್ಚು ಮಾಡು ಪ್ರತಿ ಒಂದರಲ್ಲೂ ಇವ್ರಿಗೆ 40 to 50% ಕಮಿಷನ್ ಹೊಡಿ. ನೋಡಿ, ರಾಜ್ಯದಲ್ಲಿ ಇನ್ನೊಂದು ನಡೀತಾ ಇದೆ. ನೀರಿನ ಹೆಸರಲ್ಲಿ ಪೈಪ್ಲೈನ್ ಲಾಬಿ ನಡೀತಾ ಇದೆ. ಪೈಪ್ಲೈನ್ಗಳು ಹಾಕುವಂಥ ಯೋಜನೆಗಳಲ್ಲಿ ಇವರಿಗೆ ಯಥೇಚ್ಛವಾದಂಥ ಹಣ ಬರ್ತಾ ಇದೆ, ಯಥೇಚ್ಛವಾದಂಥ ಹಣ ರಾಜಕಾರಣಿಗಳಿಗೆ. ಹಂಗಾಗಿ ಅವರಿಗೆ ಬಹಳ ಯಾವ ಯೋಜನೆ ತಗೊಳ್ಳಿ ನೀವು ಪೈಪ್ಲೈನ್, ಸಾರ್ವಜನಿಕರ ತೆರಿಗೆ ಹಣ ಯಥೇಚ್ಛವಾಗಿ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಖರ್ಚಾಗ್ತಾ ಇದೆ. ಈ ಕಡೆ ಪ್ರತಿಫಲ ಬರೋದಿಲ್ಲ, ಇನ್ನೊಂದು ಕಡೆ ನಮ್ಮ ಸಮಸ್ಯೆಗಳು, ನೀರಿನ ಸಮಸ್ಯೆಗಳು ಬಿಗಡಾಯಿಸ್ತಾ ಇದ್ದಾವೆ. ಕುಡಿಯೋ ನೀರು ರಾಸಾಯನಿಕ ಆಗ್ತಾ ಇದೆ, ಯುರೇನಿಯಂ ಆಗ್ತಾ ಇದೆ. ಏನು ಅರ್ಥ ಇದನ್ನು ಒಂದು ಪ್ರಜಾಪ್ರಭುತ್ವ ಅಂತ ಹೇಳಕ್ಕಾಗತ್ತಾ? ಅಲ್ಲ ಸರ್, ಇಷ್ಟು ವೈಜ್ಞಾನಿಕ ಸಂಸ್ಥೆಗಳು ಹೇಳಿದ ಮೇಲೂ ಇವರು ಈ ರೀತಿ ದುಡ್ಡು ಖರ್ಚು ಮಾಡೋದು, ಇನ್ನೊಂದು ಕಡೆ ಜನಗಳಿಗೆ ಸುಳ್ಳು ಹೇಳೋದು, ಇನ್ನೊಂದು ಕಡೆ 2 ವರ್ಷದಲ್ಲಿ ದುಡ್ಡು ನೀರು ತಂದು ಕೊಡ್ತೀವಿ ಅಂತ ಹೇಳೋದು. ಈಗ ಕುಡಿಯೋ ನೀರಿನಲ್ಲಿ ಕೇವಲ ನೈಟ್ರೇಟ್ಸು, ಫ್ಲೋರೈಡ್ಸ್ ಇದ್ದಿದ್ದು ಇವತ್ತು ಯುರೇನಿಯಂ ಬಂದಿರತಕ್ಕಂಥದ್ದು. ಇವತ್ತು ಜನ ಎಲ್ಲ ತಮಗೆ ತಾವು ಗೊತ್ತಿಲ್ಲದೆ ಕ್ಯಾನ್ಸರ್ ಪೀಡಿತರಾಗಿ, ಪಾರ್ಶ್ವವಾಯು ಪ್ಯಾರಾಲಿಸಿಸ್ ಪೀಡಿತರಾಗಿ, ಹಾರ್ಟ್ ಅಟ್ಯಾಕ್ಗಳು ಬಂದು, ಬೇರೆ ಬೇರೆ ಕಾಯಿಲೆಗಳು ಬಂದು, ಗರ್ಭಿಣಿಯರಿಗೆ ಹುಟ್ಟುವಂಥ ಮಕ್ಕಳು ಪಾಪ ಗರ್ಭದಲ್ಲೇ ಸತ್ತೋಗಿ ಅಬಾರ್ಷನ್ಗಳಾಗುವಂಥದ್ದು, ಹುಟ್ಟಿದ ಮೇಲೆ ಇವೆಲ್ಲ ನೂರಾರು ಸಮಸ್ಯೆಗಳು ನೋಡಿದ ಮೇಲೂ ಈ ನೀರಿನ ವಿಚಾರದಲ್ಲಿ ಇಷ್ಟು ಅನ್ಯಾಯ, ಇಷ್ಟು ದಗ, ಇಷ್ಟು ವಂಚನೆ ಮಾಡುವಂಥ ಸರ್ಕಾರಗಳನ್ನು ಇದನ್ನೇನು ಪ್ರಜಾಪ್ರಭುತ್ವ ಅಂತಾರ? ಅಥವಾ ಇವ್ರನ್ಯಾರನ್ನಾದರೂ ಮಾನವೀಯತೆ ಇರತಕ್ಕಂಥ ಜನನಾಯಕರು ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಅಥವಾ ಅಧಿಕಾರಿಗಳು ಇಷ್ಟು ಹಸಿ ಸುಳ್ಳನ್ನು ಹೇಳ್ಕೊಂಡು ಸಾವಿರಾರು ಕೋಟಿ ಲೂಟಿ ಹೊಡೆಯೋದಕ್ಕೆ ಮಧ್ಯವರ್ತಿಗಳಾಗಿ ನಿಂತಿರ್ತಕ್ಕಂಥ ಅಧಿಕಾರಿಗಳನ್ನು ನಾವೇನಾದರೂ ಇವ್ರನ್ನೆಲ್ಲ ಇಂಜಿನಿಯರ್ಗಳಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ, ಹೋದರೆ ಹೋಗಲಿ. ಬೆಂಗಳೂರು ಸಿವೇಜ್ ವಾಟರ್, ಸೆಕೆಂಡ್ರಿ ಟ್ರೀಟೆಡ್ ವಾಟರ್ ಇದೆ ಬೆಂಗಳೂರಲ್ಲಿ. 2 ಹಂತದ ಶುದ್ಧೀಕರಣ ಆಗ್ತಾ ಇರ್ತಕ್ಕಂಥ ನೀರು, ಅದನ್ನು ಈ ಜಿಲ್ಲೆಗಳ ಕೆರೆಗಳಿಗೆ ಹರಿಸ್ಬಿಟ್ಟು ಆ ಕೆರೆಗಳಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗ್ಬಿಟ್ಟು ಅದರಿಂದ ಈ ಜಿಲ್ಲೆಗಳ ಜನ ಬದುಕೇಳ್ತಾರೆ, ಅವ್ರ ಪಾಪ ಸಾಯೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಕೊಳಚೆ ನೀರು ಅದಕ್ಕೆ ಕೆಲವು ಮಾನದಂಡಗಳಿದಾವಲ್ಲ. ಕೊಳಚೆ ನೀರು ಅಂದ ತಕ್ಷಣ ಕೆಲವು ಮಾನದಂಡಗಳು, ಕೆಲವು ಪರಿಸರ ಕಾನೂನುಗಳು, ವಾಟರ್ ಆ್ಯಕ್ಟ್ ಇದೆ, ಎನ್ವಿರಾನ್ಮೆಂಟ್ ಆ್ಯಕ್ಟ್ ಇದೆ. ಯಾಕೆ ಶುರುವಾಯಿತು ಅಂದರೆ 2015ರಲ್ಲಿ ತಮಿಳ್ನಾಡು ಗೌರ್ಮೆಂಟು ಕರ್ನಾಟಕ ಗೌರ್ಮೆಂಟ್ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹಾಕುತ್ತೆ. ಏನಂತ ಅಂದರೆ, ನಿಮ್ಮ KC ವ್ಯಾಲಿ ನೀರು, HN ವ್ಯಾಲಿ ನೀರು, ವೃಷಭಾವತಿ ವ್ಯಾಲಿ ನೀರು, ಈ ವ್ಯಾಲಿ ನೀರುಗಳಿಂದ ನಮ್ಮ ಈ ಕಡೆ ತೆನ್ಪೆನ್ನಿಯಾರ್ ರಿವರು, ಆ ಕಡೆ ಕಾವೇರಿ ರಿವರ್ಗೆ ಸೇರಿ ನಮ್ಮ ರಿವರ್ಗಳು ಹಾಳಾಗ್ತಾ ಇದ್ದಾವೆ, ನಮ್ಮ ಅಂತರ್ಜಲ ಹಾಳಾಗ್ತಾ ಇದೆ, ನಮ್ಮ ಕುಡಿಯುವ ನೀರಿನ ಗುಣಮಟ್ಟ ಹಾಳಾಗ್ತಾ ಇದೆ. ನಾವು ಆ ರಿವರ್ ವ್ಯಾಲಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಅಗ್ರಿಕಲ್ಚರಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ. ಸೆಕೆಂಡ್ರಿ ಟ್ರೀಟ್ಮೆಂಟ್ ಅನ್ನೋದು ಟ್ರೀಟ್ಮೆಂಟೇ ಅಲ್ಲ. ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ನ್ಯೂಟ್ರಿಯೆಂಟ್ಸ್ ತೆಗಿಯೋಕ್ಕಾಗಲ್ಲ, ಹೆವಿ ಮೆಟಲ್ಸ್ ತೆಗಿಯೋಕ್ಕಾಗೋದಿಲ್ಲ, ಆಮೇಲೆ ಟಾಕ್ಸಿನ್ಸ್ ತೆಗಿಯೋಕ್ಕಾಗೋದಿಲ್ಲ, ಬ್ಯಾಕ್ಟೀರಿಯಾ ತೆಗಿಯೋಕ್ಕಾಗೋದಿಲ್ಲ. ಇಷ್ಟೆಲ್ಲ ತೆಗಿಯೋಕ್ಕಾಗದೇ ಇರತಕ್ಕಂಥ ನೀರನ್ನು ಕೇವಲ ನೀವು ಬಣ್ಣ ಬದಲಾಯಿಸಿ ಬೆಳ್ಳಗೆ ಬಿಟ್ಬಿಟ್ರೆ ನಮಗೆ ಅನ್ಯಾಯ ಆಗುತ್ತೆ ಅಂತೇಳಿ ಅವ್ರು ಕೋರ್ಟ್ಗೆ ಹೋಗ್ತಾರೆ. ನೋಡಿ, 2015ರಲ್ಲಿ ಇದೆಲ್ಲ ಚರ್ಚೆ ಆಗೋದು ಈ ಭಾಗಕ್ಕೆ. ಆದರೆ ಬಿಫೋರ್ ದಟ್
13ರಲ್ಲಿ ನೋಡಿ ಕೇಂದ್ರ ಸರ್ಕಾರದಲ್ಲಿ ಒಂದು ಗೈಡ್ಲೈನ್ ಮಾಡ್ತಾರೆ. ಮ್ಯಾನ್ಯುಯಲ್ ಆನ್ ಸಿವರೇಜ್ ಆ್ಯಂಡ್ ಸಿವೇಜ್ ಟ್ರೀಟ್ಮೆಂಟ್ ಸಿಸ್ಟಮ್ಸ್. ಇದು ಏಳು ವಾಲ್ಯೂಮ್ ಇದೆ, 7 ವಾಲ್ಯೂಮ್. ಇದು ದೇಶಕ್ಕೆ, ಇಡೀ ಭಾರತ ದೇಶಕ್ಕೆ ಮಾಡಿರ್ತಕ್ಕಂಥ ಒಂದು ಗೈಡ್ಲೈನ್. ಅಂದರೆ ಸೀವೇಜ್ ವಾಟರ್ನ ಹೇಗೆ ಟ್ರೀಟ್ ಮಾಡಬೇಕು, ಹೇಗೆ ಮರುಬಳಸ್ಕೊಳ್ಬೇಕು, ಹೇಗೆ ಮಾನಿಟರ್ ಮಾಡಬೇಕು, ಏನು ಟೆಕ್ನಾಲಜಿ ಉಪಯೋಗಿಸ್ಬೇಕು, ಅದರ ಹೆಲ್ತ್ ಇಂಪ್ಯಾಕ್ಟು, ಅಗ್ರಿಕಲ್ಚರ್ ಮೇಲೆ ಇಂಪ್ಯಾಕ್ಟು, ಗ್ರೌಂಡ್ ವಾಟರ್ ಮೇಲೆ ಇಂಪ್ಯಾಕ್ಟು, ಇವೆಲ್ಲವನ್ನು ಸೇರಿಸಿ ಈ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಅವರ ಸೈಂಟಿಫಿಕ್ ಮಾರ್ಗದರ್ಶನದಲ್ಲಿ ಕೇಂದ್ರ ಸರ್ಕಾರ, ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟು, ಸೆಂಟ್ರಲ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಆರ್ಗನೈಸೇಷನು ಕೊಲಾಬ್ರೇಷನ್ನಲ್ಲಿ ಮಾಡಿ ರಿಲೀಸ್ ಮಾಡುವಂಥ ಒಂದು ಗೈಡ್ಲೈನ್ 2013ರಲ್ಲಿ ಮಾಡಿ ಅವರು ನಮ್ಮ ಬೆಂಗಳೂರಿಗೆ ಹೇಳ್ತಾರೆ ನೋಡಿ, ಬೆಂಗಳೂರು ಇಂಡಿಯಾ ಸ್ಪಷ್ಟವಾಗಿದೆ. ಬ್ಯಾಂಗ್ಳೂರ್ ಇಂಡಿಯಾ 7th ಚಾಪ್ಟರ್ಲಿ ಹೇಳ್ತಾರೆ, ನೀವು ನೋಡಿ ಈ ರೆಕಮೆಂಡೇಶನ್ ಕೊಡ್ತಾರೆ. ಇದನ್ನು ತಾವು ಝೂಮ್ ಮಾಡಿ ತೋರಿಸ್ಬೋದು. ದಿ ಪ್ರಪೋಸಲ್ ವಾಸ್ ಟು ಆಡ್ ಬಯಾಲಜಿಕಲ್ ನೈಟ್ರಿಫಿಕೇಶನ್, ಡಿನೈಟ್ರಿಫಿಕೇಶನ್ ಅಂಡ್ ಟೆರಿಟರಿ ಟ್ರೀಟ್ಮೆಂಟ್ ಇನ್ ಕೆಮಿಕಲ್ precipitation of phosphorus and cascade the treated water over 20 kilometers and 65 meters fall in a river course ಅಂತ ಹೇಳ್ತಾರೆ. ಅಂದರೆ ಈ ಬೆಂಗಳೂರಿನಲ್ಲಿ ಸಿಗುವಂಥ ಸಿವೇಜ್ ವಾಟರನ್ನು ಬಯೋಲಾಜಿಕಲ್ ನೈಟ್ರಿಫಿಕೇಶನ್ ಆ್ಯಂಡ್ ಡಿನೈಟ್ರಿಫಿಕೇಶನ್ ಮಾಡಿಕೊಳ್ಬೇಕು, ಟರ್ಷರಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಟರ್ಷರಿ ಟ್ರೀಟ್ಮೆಂಟ್ ಮಾಡ್ಕೊಂಡ ಮೇಲೆ ಆಮೇಲೆ ಅದನ್ನು 20 ಕಿಲೋಮೀಟರ್ ಹರಿಸ್ಬೇಕು, ಭೂಮಿ ಮೇಲೆ ಹರಿಬೇಕದು. 65 ಮೀಟರ್ ಫಾಲ್ ರಿವರ್ ಕೋರ್ಸಲ್ಲಿ ಅದು ಫಾಲ್ ಆಗಬೇಕು, 65 ಮೀಟರ್ ಬೀಳಬೇಕು. ಈ ರೀತಿ ಒಂದು ರೆಕಮೆಂಡೇಶನ್, ಅಂದರೆ ಸೈಂಟಿಫಿಕ್ ಆಗಿ ಟ್ರೀಟ್ ಮಾಡ್ಕೊಂಡು ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರೈಮರಿ ಟ್ರೀಟ್ಮೆಂಟಲ್ಲಿ ಕೇವಲ ಫ್ಲೋಟಿಂಗ್ ಮೆಟೀರಿಯಲ್ಸ್ನ ತೆಗಿತಾರೆ. ಸೆಕೆಂಡ್ ಪ್ರೈಮರಿ ಟ್ರೀಟ್ಮೆಂಟಲ್ಲಿ ದಪ್ಪದ ಏನಾದರೂ ಇದ್ದರೆ ನಾವು ಜರಡಿ ಹಿಡಿತೀವಲ್ಲ ಆ ಥರ ಹಿಡಿತದೆ. ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ಏರೇಷನ್ ಮಾಡಿ ಅದರಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ಗಾಳಿ ಜೊತೆ ಮಿಕ್ಸ್ ಗಾಳಿ ಜೊತೆ ಅದು ಅದಷ್ಟೇ ಎವಾಪ್ರೇಟ್ ಆಗೋ ಥರ ಮಾಡುವಂಥದ್ದು, ಅದೊಂದು ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂತಕ್ಕೆ ಅದೊಂದು ಪ್ರಾಸೆಸ್ ಇದೆ. ಆದರೆ ಸುರಕ್ಷಿತ ಮಟ್ಟ ಇರಬೇಕು, ಕ್ವಾಲಿಟಿ ಅಂತಂದರೆ, ಅದನ್ನು ಮರುಬಳಕೆ ಮಾಡ್ಕೋಬೇಕು ಅಂತಂದರೆ ಅದನ್ನು ಟರ್ಷರಿ ಮಾಡಿಕೊಂಡೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನಿದೆ ಬೆಂಗಳೂರಲ್ಲಿ ಕೆಲವು ಮೂರ್ಖರು ಮಾತಾಡ್ತಾರೆ, ಅವ್ರನ್ನ ಪ್ರಚೋದಿಸ್ತಾರೆ, ಹಾಗೆ ಮಾತಾಡುವಂತೆ ಮಾಡ್ತಾರೆ. ಕೆಲವು ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಯಾರ್ಯಾರು ಇದ್ದಾರೆ ಅವ್ರು ಮಾಡ್ತಾರೆ. ಏನು ಅವ್ರದ್ದು ಉದ್ದೇಶ ಏನು? ತಮಿಳ್ನಾಡಿಗೆ ಇಷ್ಟು ವರ್ಷ ಇದು ಹರಿದೋಗಿರ್ಲಿಲ್ವಾ ಬೆಂಗಳೂರು ಕೊಳಚೆ ನೀರು, ಅವ್ರು ಯಾರಾದರೂ ಸತ್ತೋಗ್ಬಿಟ್ಟಿದ್ದಾರಾ ಅಂತ. ಆಮೇಲೆ ಇಲ್ಲಿ ಹಲವಾರು ಇಂಡಸ್ಟ್ರಿಗಳು, ಅದು ಫ್ಯಾಬ್ರಿಕ್ ಇಂಡಸ್ಟ್ರೀಸ್ ಇರ್ಬೋದು, ಡೈಯಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಪೇಂಟಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಫೈಬರ್ ಇಂಡಸ್ಟ್ರೀಸ್ ಇರ್ಬೋದು, ಆಮೇಲೆ ಇದು ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರೀಸು, ಈ ರೀತಿ ಹಲವಾರು ರಾಸಾಯನಿಕಗಳನ್ನು ಹೊರಸೂಸುವಂಥ ಹಲವಾರು ಇಂಡಸ್ಟ್ರಿಗಳು ಬಂದ್ಬಿಟ್ಟು, ಅವು ಬಂದ ಮೇಲೆ ಬೆಂಗಳೂರಿನ ನೀರಿನ ಬೇಡಿಕೆನೂ ಜಾಸ್ತಿ ಆಯಿತು, ಬೆಂಗಳೂರು ನೀರಿನ ಗುಣಮಟ್ಟನೂ ಹಾಳಾಯಿತು. ಇವತ್ತು ಚೆನ್ನಾಗಿದ್ದಂಥ ಕೆರೆಗಳು ಇವತ್ತು ಬೆಂಗಳೂರಿನಲ್ಲಿ ಹಾಳು ಬಿದ್ದೋಗಿದ್ದಾವೆ.